ನಾನು ನಿನ್ ಜೊತೆ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಎಲ್ರೂ ಮುಂದೆ ಅಲ್ಲ, ಸಪರೇಟ್ ಆಗಿ ಮಾತಾಡ್ಬೇಕು. ಹಾಗಾದ್ರೆ ಒಂದ್ ಕ್ಷಣ ಕಣ್ಮುಚ್ಚಿ. ಈಗ ಮಾತಾಡು. ಓ, ಇದು ನಿನ್ನ ಆಟ. ನಾನು ನಿನ್ ಶಕ್ತಿನ ಮೆಚ್ಚಿದೆ. ಯಾಕೆ ನಗ್ತಾ ಇದ್ಯಾ? ಹುಳು ಮಾನವ ನೀನೇನು ನನ್ನ ಶಕ್ತಿ ಬಗ್ಗೆ ಪ್ರಶಂಸೆ ಕೊಡುವುದು? ಇಡೀ ಬ್ರಹ್ಮಾಂಡಕ್ಕೆ ಗೊತ್ತು ನನ್ನ ಶಕ್ತಿ ಏನು ಅಂತ. ಆಯ್ತು, ನಿನ್ ಶಕ್ತಿ ಮುಂದೆ ನನ್ನ ಮಂತ್ರ ಶಕ್ತಿ ಏನು ನಡೆಯಲ್ಲ ಅಂತ ಗೊತ್ತಾಯ್ತು. ಇವಾಗಾದ್ರೂ ಗೊತ್ತಾಯ್ತಲ್ಲ. ನಾನು ನಿನಗೊಂದು ಚಾಲೆಂಜ್ ಹಾಕ್ತೀನಿ. ನಾನು ನನ್ನ ಶಕ್ತಿನ ಬಳಸ್ದೆ ನಿನ್ ಜೊತೆ ಹೋರಾಡ್ತೀನಿ. ಹಾಗೆ ನೀನು ನಿನ್ನ ದೈವ ಶಕ್ತಿನ ಬಿಟ್ಟು ನನ್ನ ಜೊತೆ ಹೋರಾಡಬೇಕು. ನೀನ್ ಗೆದ್ರೆ ನಾನೀ ಮನೆ ಬಿಟ್ಟು ಹೋಗ್ತೀನಿ. ನಾನ್ ಗೆದ್ರೆ ನೀನೀ ಮನೆ ಬಿಟ್ಟು ಹೋಗ್ಬೇಕು. ಆಯ್ತು, ಹಾಗೆ ಆಗ್ಲಿ. ಈ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ. ನಾನೊಬ್ಬ ಸಾಮಾನ್ಯ ಮನುಷ್ಯ ಆಗಿ ನನ್ನ ಶಕ್ತಿನ ಬಳಸ್ದೆ ನನ್ನಿಂದ ಶಿವಗಮಿಗೆ ಎಷ್ಟು ಹಿಂಸೆ ಕೊಡೋದಕ್ಕಾಗುತ್ತೋ ಅಷ್ಟು ಹಿಂಸೆ ಕೊಡ್ತೀನಿ. ಅವಳನ್ನ ಸಮಸ್ಯೆಗಳ ಸರಪಳಿಲ್ ಸಿಗಾಕ್ಸ್ತೀನಿ. ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ. ನೀನು ಬೇರೆಯವರಿಗೆ ಮಾಡೋ ತೊಂದರೆ, ಕೊಡೋ ನೋವು ನಿನಗೆ ತಿರುಬಾಣವಾಗಿ ಬರುತ್ತೆ ಅನ್ನೋ ಅರಿವು ನಿನಗಿಲ್ಲ. ಕರ್ಮಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಮಾತನ್ನ ನನ್ನ ಮುಂದೆ ನಿಂತು ಹೇಳುವುದಕ್ಕೆ ಎಷ್ಟು ಧೈರ್ಯ ನಿನಗೆ? ನಿನ್ನಿಂದ ಆಗಿದ್ದನ್ನ ನೀನು ಮಾಡು. ಶಿವಗಾಮಿನ ಹೇಗೆ ಕಾಪಾಡಬೇಕು ಅನ್ನುವುದು ನನಗೆ ಗೊತ್ತಿದೆ. ನಮ್ಮಿಬ್ರಲ್ಲಿ ಯಾರೇ ಅವ್ರ ಶಕ್ತಿನ ಬಳಸಿದ್ರು ಆ ಕ್ಷಣನೇ ಅವರು ಸೋಲನ್ನ ಒಪ್ಕೋಬೇಕು. ಹಾಗೆ ಆಗಲಿ. ನಾಳೆ ರಾಹುಕಾಲದ ನಂತರ ಸಾಮಾನ್ಯ ಹೆಣ್ಣಾಗಿ ನಿನ್ನ ಮುಂದೆ ಬರುತ್ತೇನೆ. ಆ ಕ್ಷಣದಿಂದ ನನ್ನ ಶಕ್ತಿಯನ್ನ ನಾನು ಬಳಸುವುದಿಲ್ಲ. ಈ ಸಲ ಖಂಡಿತ ನಾನ್ ನಿನ್ನ ಸೋಲಿಸ್ತೀನಿ. ಸ್ಪರ್ಧೆ ಶುರುವಾಗೋಕೆ ಮುಂಚೆನೆ ಫಲಿತಾಂಶದ ಬಗ್ಗೆ ಮಾತಾಡುವವನು ಮೂಢ. ಅವನಿಗೆ ಸ್ಪರ್ಧೆಯಲ್ಲಿ ಗೆಲ್ಲುವ ಭರವಸೆ ಇಲ್ಲ ಅಂತ ಅರ್ಥ. ಆಯ್ತು, ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಅಮ್ಮವ್ರೆ, ಅಮ್ಮವ್ರೆ, ಸಾರಿ. ತಗೊಳ್ಳಿ. ಥ್ಯಾಂಕ್ಸ್. ಚೆನ್ನಾಗಿದೆ. ಕಮಲಮ್ಮ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ಕಮಲಮ್ಮ, ಕೂತ್ಕೊಳ್ಳಿ. ಅಯ್ಯೋ, ಬನ್ನಿ. ಕಮಲಮ್ಮ, ನಮ್ ಭೈರವಿ ಎಷ್ಟು ಬೇಗ ಬೆಳೆದ್ಬಿಟ್ಲಲ್ವಾ? ಹೌದು ಅಮ್ಮವ್ರೆ. ಅವಳಿ ಮನೆಗ್ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರೆ ಬರೀ ತಲೆ ಮಾತ್ರ ಕಾಣಿಸ್ತಾ ಇತ್ತು. ಆದ್ರೀಗ ನಮ್ ಸಮಕ್ಕೆ ಕೂತ್ಕೊಂಡು ಊಟ ಮಾಡ್ತಾಳೆ. ಮೇಲಿಟ್ಟಿರೋ ವಸ್ತು ಏನಾದ್ರೂ ತಗೋಬೇಕು ಅಂದ್ರೆ ನನ್ನನ್ ಕರೀತಾ ಇದ್ಲು. ಈಗ ನಾನು ಅವಳನ್ನ ಕರಿಬೇಕು. ಅವಳಿಗೆ ಬರೀ ದೇಹ ಮಾತ್ರ ಅಲ್ಲ ಅಮ್ಮವ್ರೆ, ಬುದ್ಧಿನೂ ಬೆಳೆದಿದೆ. ಅವಳು ಮಾತಾಡೋ ತರ ನಾವೇ ಮಾತಾಡೋಕ್ಕಾಗಲ್ಲ. ಅವಳು ತಿಳ್ಕೊಂಡಿರೋ ಎಷ್ಟೋ ವಿಷಯಗಳು ನಮಗೂ ಗೊತ್ತಾಗಲ್ಲ ಅಮ್ಮವ್ರೆ. ಆದ್ರೆ ಮನಸ್ಸು ಮಾತ್ರ ನಿಮ್ ಹಾಗೇನೇ ಇದೆ. ಎಷ್ಟೇ ದೊಡ್ಡೋರಾಗಿದ್ರು
ಚಿಕ್ಕ ವಯಸ್ಸಲ್ಲಿ ಹೇಗ್ ನಡ್ಕೋತಾ ಇದ್ರೋ ಹಾಗೆ ನಡ್ಕೋತಾ ಇದ್ದೀರಾ. ಅವಳು ಆಸ್ತಿ ಅಂತಸ್ತು ನೋಡಿ ಸ್ನೇಹ ಮಾಡಲ್ಲ ಅಮ್ಮವ್ರೆ. ಮೇಲು ಕೀಳು ಅನ್ನೋ ಭಾವನೆನೇ ಇಲ್ಲ. ಸೇಮ್ ನಿಮ್ ತರನೇ ಅಮ್ಮ. ನಾನು ಅವಳ ಭವಿಷ್ಯದ ಬಗ್ಗೆ ತುಂಬಾ ಕನ್ಸುಗಳಿಟ್ಕೊಂಡಿದ್ದೀನಿ ಕಮಲಮ್ಮ. ಅವಳಿಗೆ ಸರಸ್ವತಿ ಲಕ್ಷ್ಮಿ ಇಬ್ಬರ ಅನುಗ್ರಹನೂ ಇದೆ. ಅವಳಿಗೆ ಕಲೆ ಮೇಲೆ ಜಾಸ್ತಿ ಆಸಕ್ತಿ. ಮೊನ್ನೆ ಸ್ಕೂಲಲ್ಲಿ ಆಕ್ಟಿಂಗ್ ಮಾಡಿದ್ಲಂತೆ. ಆಹಾ, ಅದ್ಭುತ ಅಂತೆ. ಅವ್ರು ಮಿಸ್ ಕಾಲ್ ಮಾಡಿದ್ರು. ಈಗಿನ ಕಾಲದಲ್ಲಿ ಎಲ್ಲ ಫ್ರೀ ಅಲ್ವಮ್ಮ, ಈಗ ಯಾರು ಮಿಸ್ ಕಾಲ್ ಕೊಡ್ತಾರೆ? ನಾನ್ ಹೇಳಿದ್ದು ಅವ್ರು ಟೀಚರ್ ಕಾಲ್ ಮಾಡಿದ್ರು ಅಂತ. ಓಹ್ ಹಾಗ. ಹಾಗೆ. ಆಮೇಲೆ ಅವಳ ಬಿಸ್ನೆಸ್ ನಾಲೆಡ್ಜ್ ಕೂಡ ಸೂಪರ್ ಆಗಿದೆ ಕಮಲಮ್ಮ. ಮೊನ್ನೆ ದಿನ ಏನಾಯ್ತು ಗೊತ್ತಾ? ಕಮಲಮ್ಮ ಅವಳನ್ನ ಟಾಪ್ ಲೆವೆಲ್ ಅಲ್ಲಿ ಬಿಸ್ನೆಸ್ ವುಮೆನ್ ಮಾಡ್ಬೇಕು. ನಮ್ಮಣ್ಣ ನನ್ನ ಭವಿಷ್ಯದ ಬಗ್ಗೆ ಹೀಗೆ ಕನಸು ಕಾಣ್ತಿದ್ದ. ಆದ್ರೆ ನಮ್ಮಣ್ಣ ನನ್ನನ್ನು ಅರ್ಧಕ್ಕೆ ಬಿಟ್ಟು ಹೋದ. ಅವಳ ಜೀವನ ನಂತರ ಆಗ್ಬಾರ್ದು ಕಮಲಮ್ಮ. ಅವಳು ಪ್ರತಿ ಹೆಜ್ಜೆಲೂ ನಾನಿರ್ಬೇಕು. ಅವಳ ಜೊತೆಲಿದ್ದು ಗೈಡ್ ಮಾಡ್ಬೇಕು. ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೇಕು. ಪಾಪ ಶಿವಗಾಮಿ ಮಗಳ ಬಗ್ಗೆ ಎಷ್ಟು ಕನ್ಸ್ಕೊಂಡಿದ್ದಾಳೆ. ನಾನೊಬ್ಳು ದೇವಿಯಾಗಿ ಯಾವ ರೀತಿನೂ ಸಹಾಯ ಮಾಡಕ್ಕಾಗ್ತಿಲ್ಲ. ಎಲ್ಲ ವಿಧಿ ಲಿಖಿತ. ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗತ್ತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗುನ ಕಳ್ಕೊಂಡಿದ್ದಾಳೆ ಅನ್ನೋ ಸತ್ಯನ ಅವಳಿಗೆ ಹೇಗ್ ತಿಳಿಸೋದು? ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಿಂದ ಅವಳಿಗೆ ಕೊಡಕ್ಕಾಗಲ್ಲ. ಯಾರಿಷ್ಟೊತ್ತಲ್ಲಿ? ಇರಿಯಮ್ಮ, ನೋಡ್ಕೊಂಬರ್ತೀನಿ. ಗುರುಗಳೇ,